ಕೇಂದ್ರದ ವಿರುದ್ಧ ಇಂಡಿಯಾ ಒಕ್ಕೂಟದ ಮಹಾರ್ಯಾಲಿ. ದೆಹಲಿಯಲ್ಲಿ ಇಂಡಿಯಾ ಒಕ್ಕೂಟದಿಂದ ಶಕ್ತಿ ಪ್ರದರ್ಶನ. ಕೇಂದ್ರ ಸರ್ಕಾರದ ವಿರುದ್ಧ ಇಂಡಿಯಾ ಮೈತ್ರಿಕೂಟ ಈಗ ಒಗ್ಗಟ್ಟಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ರಾಮಲೀಲಾ ಮೈದಾನದಲ್ಲಿ ಇಂಡಿಯಾ ಒಕ್ಕೂಟದ ರ್ಯಾಲಿ, ಕೇಜ್ರಿವಾಲ್ ಬಂಧನ, ಹಾಗೇನೆ ಕಾಂಗ್ರೆಸ್ನ ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡಿರೋಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ವಿಪಕ್ಷ ನಾಯಕರ ಮೇಲೆ ಐಟಿ ಇಡಿ ರೇಡ್ಗೆ ಖಂಡನೆ. ಇಂಡಿಯಾ ಮೈತ್ರಿಕೂಟದ ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ. ಸೊ ಹಾಗೇನೆ ಈ ಸಂಸ್ಥೆಗಳನ್ನ ತಮ್ಮ ಸ್ವಂತ ಉದ್ದೇಶಕ್ಕೆ ಬಳಸ್ಕೊಳ್ತಿರುವಂಥದ್ದು ನಿರಂತರವಾಗಿ ವಿಪಕ್ಷಗಳು ಮಾಡ್ತಿರುವಂತಹ ಆರೋಪ. ಇಂಡಿಯಾ ರ್ಯಾಲಿಯಲ್ಲಿ ಉದ್ಧವ್ ಠಾಕ್ರೆ ಭಾಷಣ ಮಾಡಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಗಡಿಪಾರಾಗುತ್ತೆ, ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯಲಿದೆ ಅಂತ ಹೇಳಿದ್ದಾರೆ. ದೆಹಲಿ ರ್ಯಾಲಿಯಲ್ಲಿ ಶಿವಸೇನೆಯ ಉದ್ಧವ್ ಠಾಕ್ರೆ ಈ ಬಗ್ಗೆ ಮಾತನಾಡಿದ್ದಾರೆ. ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಒಂದೇ ಪಕ್ಷದ ಆಡಳಿತ ದೇಶಕ್ಕೆ ಮಾರಕ, ಬಹುಪಕ್ಷಗಳು ಸೇರಿದ್ರೆ ಉತ್ತಮ ಆಡಳಿತ ನೀಡಿವೆ ಹಿಂದೆ ಕೂಡ ಅಂತ ಹೇಳಿದ್ದಾರೆ. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು. ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ ನಿಂದ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಹೇಳ್ತಾರೆ ನೇರ ಸಂಪರ್ಕದಲ್ಲಿ ಹರೀಶ್. ಈಗ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಒಗ್ಗಟ್ಟಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋದು. ಸೊ ಎಷ್ಟೊತ್ತಿಗೆ ಆರಂಭ ಆಯಿತು ಈ ಪ್ರತಿಭಟನೆ? ಸದ್ಯಕ್ಕೆ ಏನು ಅಪ್ಡೇಟ್ ಇದೆ ಅಂತ ಯಾವ ನಾಯಕರೆಲ್ಲ ಬಂದಿದ್ದಾರೆ ಹರೀಶ್? ದೆಹಲಿಯಲ್ಲಿ ಮಹಾ ರ್ಯಾಲಿ ನಡೆಸಲಾಗ್ತಿದೆ. ವಿರೋಧ ಪಕ್ಷಗಳು 17ಕ್ಕೂ ಹೆಚ್ಚು ವಿರೋಧ ಪಕ್ಷಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿವೆ. 20,000ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿರುವಂತದ್ದು ನೋಡ್ತಾ ಇರಬಹುದು. ರಾಮಲೀಲಾ ಮೈದಾನ, ದೆಹಲಿಯ ಐತಿಹಾಸಿಕ ರಾಮಲೀಲಾ ಮೈದಾನದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಕಾರ್ಯಕರ್ತರು ಬಂದಿರುವಂತಹದ್ದು. ಕಾಂಗ್ರೆಸ್ನ ಹಾಗೂ ಎಎಪಿ ಪಕ್ಷದ ಜೊತೆಗೆ ಆರ್ಜೆಡಿ ಮತ್ತೆ ಸಮಾಜವಾದಿ ಪಕ್ಷದ ಮತ್ತೆ ಎಡಪಕ್ಷಗಳ ಕಾರ್ಯಕರ್ತರುಗಳನ್ನು ಜಮಾಯಿಸಿದ್ದಾರೆ. ರೈತರು ಹಾಗೂ ಕಾರ್ಮಿಕರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಒಂದು ಕಡೆ ಕೇಜ್ರಿವಾಲ್ ಅವರ ಬಂಧನ ಆಗಿರ್ಬೋದು, ಹೇಮಂತ್ ಸೊರೇನ್ ಅವರ ಬಂಧನ ಆಗಿರ್ಬೋದು, ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಅಕೌಂಟ್ಗಳನ್ನು ಸೀಸ್ ಮಾಡಿರುವುದರ ವಿರುದ್ಧ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ವೇದಿಕೆ ಮುಂಭಾಗ ಇರ್ತಕ್ಕಂತಹ ಒಂದು ಪರಿಸ್ಥಿತಿ. ವೇದಿಕೆಯಲ್ಲೂ ಕೂಡ 17 ಪಕ್ಷಗಳ ನಾಯಕರು ಸೇರಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಸೇರಿದಂತೆ ಪ್ರಿಯಾಂಕಾ ಗಾಂಧಿ ಅವರು ಮತ್ತೆ ಶಿವಸೇನೆ ನಾಯಕರುಗಳು, ಡಿಎಂಕೆ ನಾಯಕರು ಹಾಗೂ ಆಮ್ ಆದ್ಮಿ ಪಕ್ಷದ ನಾಯಕರುಗಳು ಕೂಡ ಸೇರಿರುವಂತಹದ್ದು. ಒಟ್ಟಾರೆ ಇದೊಂದು ಬಿಜೆಪಿ ವಿರುದ್ಧ ಒಂದು ಶಕ್ತಿ ಪ್ರದರ್ಶನ ನಡೀತಾ ಇರತಕ್ಕಂಥದ್ದು. ಲೋಕಸಭೆ ಚುನಾವಣೆ ಘೋಷಣೆ ಆಗಿದೆ. ಲೋಕಸಭಾ ಚುನಾವಣೆ ಘೋಷಣೆ ಆದ ಬಳಿಕ ವಿರೋಧ ಪಕ್ಷಗಳ ನಾಯಕರುಗಳು ಒಂದು ಮಹಾ ರ್ಯಾಲಿಯನ್ನ ನಡೆಸ್ತಾ ಇರುವಂತಹದ್ದು. ಇನ್ನೊಂದು ಕಡೆ ಬಿಜೆಪಿಯ ಒಂದು ದ್ವೇಷದ ರಾಜಕೀಯ ಮಾಡ್ತಾ ಇದೆ. ವಿರೋಧ ಪಕ್ಷಗಳ ವಿರುದ್ಧ ಬಿಜೆಪಿ ದ್ವೇಷದ ರಾಜಕೀಯ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನ ವಿರೋಧ ಪಕ್ಷಗಳು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಮಹಾ ಸಮಾವೇಶ, ಒಂದು ಬಿಜೆಪಿ ವಿರುದ್ಧ ಒಂದು ಮಹಾ ಸಮಾವೇಶ ದೆಹಲಿಯಲ್ಲಿ ನಡೀತಾ ಇದೆ. ಅವಿನಾಶ್, ಧನ್ಯವಾದ ಹರೀಶ್ ಮಾಹಿತಿಗಾಗಿ. ಇದು ನಾವು ನೋಡ್ತಿರುವಂತದ್ದು ದೆಹಲಿಯ ಪ್ರತಿಭಟನೆ.